ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೆ ಕಂಪ್ಯೂಟರ್ ಇದು ಅದ್ರ ಬಗ್ಗೆ ಕಂಪ್ಯೂಟರ್ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು. ಅದು ಟೈಪಿಂಗ್ ಅಂತೂ ತುಂಬಾ ಫಾಸ್ಟ್ ಆಗಿ ಎಷ್ಟು ಮಾಡ್ತೀರಾ ಅಷ್ಟು. ಇದೆಲ್ಲ ಏನು ಅಂತಂದ್ರೆ ಕಾಲೇಜ್ನಲ್ಲಿ ಇರಬೇಕಾದಾಗ ನೀವು ಇದನ್ನೆಲ್ಲ ತಿಳ್ಕೊಳ್ಳೋ ಅಂಥದ್ದು. ಇದು ಈ ಮಾಕ್ ಟೆಸ್ಟ್ಸ್ ಅಂತಾರಲ್ಲ, ಅಂದ್ರೆ ಈ ಎಲ್ಲಾ ಪದವಿಗಳಿಗೂ ಅಥವಾ ಯಾವುದೇ ಒಂದು ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ಅವರು ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಅದರದ್ದೆಲ್ಲ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಮಾಕ್ ಟೆಸ್ಟ್ಗಳು ಸಿಗ್ತದೆ. ಅದನ್ನ ನೀವು ಮಾಡೋ ಅಭ್ಯಾಸ ಮಾಡ್ಬೇಕು. ಯಾತಕ್ಕೆ ಅಂತಂದ್ರೆ ಅಲ್ಲಿ ನಿಮಗೆ 60 ನಿಮಿಷ ಟೈಮ್ ಕೊಡ್ತಾರೆ. ಪ್ರಶ್ನೆಗಳು ನಿಮ್ಗೆ 60 ಇದ್ರೆ ಪುಣ್ಯ, ಆಗ ನಿಮ್ಗೆ ಒಂದು ಪ್ರಶ್ನೆಗೆ 60 ಸೆಕೆಂಡ್ ಸಿಗತ್ತೆ. ಕೆಲವು ಕಡೆ ಏನಾಗುತ್ತೆ ಅಂದ್ರೆ 60 ನಿಮಿಷಕ್ಕೆ ಇದಿರುತ್ತಲ್ಲ ಟೈಮ್, ಅವರ ಪ್ರಶ್ನೆಗಳು 100 ಪ್ರಶ್ನೆ ಕೇಳ್ತಾರೆ. 60 ನಿಮಿಷಕ್ಕೆ 100 ಪ್ರಶ್ನೆಗಳು ಅಂದ್ರೆ ಒಂದು ಪ್ರಶ್ನೆಗೆ ಅವರು ಕೊಡೋದು ಕೇವಲ 40 ಸೆಕೆಂಡ್ 50 ಸೆಕೆಂಡ್ ಕೊಡ್ತಾರೆ. ಆ 40-50 ಸೆಕೆಂಡ್ ಅಲ್ಲಿ ಇವ್ರುಗಳು ಮಾಡಬೇಕಾಗಿರೋದೇನು ಅಂದ್ರೆ ಪ್ರಶ್ನೆಗಳನ್ನು ಓದಬೇಕು, ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಅದಕ್ಕೊಂದು 4 ಆಪ್ಷನ್ಸ್ ಇರುತ್ತೆ. 4 ಆಪ್ಷನ್ಸ್ಗಳನ್ನು ಓದ್ಕೊಂಡು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ಸರಿಯಾದದ್ದು ಯಾವುದನ್ನ ಅವರು ಆಯ್ಕೆ ಮಾಡ್ಕೊಳ್ಬೇಕು, ಅದನ್ನು ಕ್ಲಿಕ್ ಮಾಡಬೇಕಾಗಿರುತ್ತೆ. ಎಲ್ಲ ಆನ್ಲೈನ್ ಟೆಸ್ಟ್ಗಳೇ ಇತ್ತೀಚೆಗೆ ಜಾಸ್ತಿ ಇರುತ್ತೆ. ಸೊ ಇದೆಲ್ಲದನ್ನು ಮಾಡಿ ವಾಪಸ್ ಬಂದು ಮತ್ತೆ ಇನ್ನೊಂದ್ಸರಿ ರಿವೈಸ್ ಮಾಡೋಣ, ಸರಿಯಾದ ಚೇಂಜಸ್ ಮಾಡೋಣ ಆನ್ಸರ್ಸ್ ಅನ್ನೋದಕ್ಕೂ ಟೈಮ್ ಇರಲ್ಲ. ಸೊ ಹಾಗಾಗಿ ಇವರು 40-50 ಸೆಕೆಂಡ್ ಅಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಒಂದು ಬಾಡಿ ಲ್ಯಾಂಗ್ವೇಜ್ ಮೈಂಡ್ ಸೆಟ್ ನ ಇವರು ಮಾಕ್ ಟೆಸ್ಟ್ ಗಳಂತ ತೋರಿಸಿದ್ನಲ್ಲ, ಅದು ಎಷ್ಟು ಮಾಡ್ತಾರೆ, ಪ್ರತಿದಿನನೂ ಮಾಡ್ಬೋದು, ವಾರಕ್ಕೊಮ್ಮೆ ಮಾಡ್ಬೋದು. ಎಷ್ಟೋ ಸೈಟ್ಗಳಲ್ಲಿ ನಿಮಗೆ ಅದೆಲ್ಲದರ ಅನುಭವಗಳು ಸಿಗುತ್ತೆ. ಸೊ ಅದನ್ನೆಲ್ಲ ನೀವು ಅಭ್ಯಾಸಗಳನ್ನು ಮಾಡ್ತಾನೆ ಇರಬೇಕು. ಡಿಗ್ರಿ 3 ವರ್ಷ, ಡು ನಾಟ್ ವೇಸ್ಟ್ ಯುವರ್ 3 years ಡಿಗ್ರಿ. ಬರೀ ಓದೋದಷ್ಟೇ ಅಲ್ಲ, ಓದಿನ ಜೊತೆಗೆ ಉದ್ಯೋಗಕ್ಕೂ ತಯಾರಿ ನಡೆಸಬೇಕಾಗಿರುತ್ತೆ. ಅದೆಲ್ಲವನ್ನು ಆ ಸ್ಲೈಡ್ಗಳಲ್ಲಿ ನಾನು ಹಾಕಿದ್ದೀನಿ. ಓಕೆ, ಈಗ ಎಲ್ಲರ ಕೈಲಿ ಮೊಬೈಲ್ ಇದೆ ಸರ್. ಹೌದು, ನಾವು ಸ್ಮಾರ್ಟ್ ಆಗಿರ್ತೇವೆ ಏನೋ ಗೊತ್ತಿಲ್ಲ, ಮೊಬೈಲ್ಗಳಂತೂ ಸ್ಮಾರ್ಟ್ ಆಗಿರ್ತೇವೆ. ಹಾಗಾಗಿ ಅದರ ಸದ್ಬಳಕೆ ನಮ್ಮ ಯುವ ಜನಾಂಗಕ್ಕೆ ಹೋಗ್ಬೇಕು. ಇವತ್ತಿನ ಪದವಿ ಸಂಘದಲ್ಲಿ ಅವರು ಬೇರೆ ಯಾವುದಕ್ಕೂ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಾರದು, ಮಾಡ್ಕೊಳ್ತಾರೋ ಬಿಡ್ತಾರೋ ಬೇರೆ ಯಾವುದಕ್ಕೆ ಚಾನಲ್ಗೂ. ಈ ಉದ್ಯೋಗ ನೀಡುವಂತಹ, ಉದ್ಯೋಗ ಮಾಹಿತಿ ನೀಡುವಂತಹ, ಉದ್ಯೋಗ ಅದಕ್ಕೆ ಸಂಬಂಧಪಟ್ಟಂತ ತರಬೇತಿ ಕೊಡುವಂತಹ ಸ್ಕಿಲ್ಸ್ ಇದೆಲ್ಲ ಕೊಡ್ತಾರಲ್ಲ, ಅಂತಹ ಚಾನಲ್ಗಳಿಗೆಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ ಚಾನಲ್ ಅದು ಬರುವಂತಹ ವಿಡಿಯೋ ಗಳನ್ನೆಲ್ಲ ನೋಡಿ ಅರ್ಥ ಮಾಡಿಕೊಂಡು ಅಡಾಪ್ಟ್ ಮಾಡಿಕೊಂಡು ಫ್ರೀ ಸರ್ಟಿಫಿಕೇಶನ್ ಕೋರ್ಸ್ಗಳಿರುತ್ತೆ. ಉತ್ತಮವಾದಂತಹ ಸಂಸ್ಥೆನವರೆಲ್ಲ ಫ್ರೀ ಸರ್ಟಿಫಿಕೇಶನ್ ಕೋರ್ಸ್, ಜಾಬ್ ಓರಿಯೆಂಟೆಡ್ ಸರ್ಟಿಫಿಕೇಶನ್ಸ್ ಕೋರ್ಸ್ಗಳು. ಇದು ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳುವ ಹಾಗೆ ಇಲ್ಲ. ಇವತ್ತು ಮೊಬೈಲ್ ಅಲ್ಲಿ ನೀವು ಹೇಳಿದಾಗೆ ಎಲ್ಲವೂ ಸಿಗ್ತಾ ಹೋಗುತ್ತೆ. ಅದನ್ನ ಅವರ ಮನೆಯಲ್ಲೂ ಕೂಡ ಅವರುಗಳು ಅದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡಬೇಕು. ಕರ್ನಾಟಕದಿಂದ ವಿಶೇಷವಾಗಿ ಕನ್ನಡಿಗರು, ಕರ್ನಾಟಕದವರು ಹೆಚ್ಚು ಎಲ್ಲಾ ಹುದ್ದೆಗಳಲ್ಲೂ ಇರಬೇಕಾಗತ್ತೆ.